ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕ್ಯಾರೆಟ್ನಲ್ಲಿ 3 ಥರ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ಹೆಲ್ತಿ ಡ್ರಿಂಕ್ ಅಂತಲೂ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಈ ಥರ ಒಂದು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕೂಡ ಕುಡಿತಾರೆ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟ್ನ ನಾನು ಮೇಲೆ ಇರೋಂಥ ಸಿಪ್ಪೆ ತೆಗೆದು ಈ ಥರ ದೊಡ್ಡದಾಗಿ ತುರಿದಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟ ಆಗೋಷ್ಟು ಹಸಿ ಹಾಲು ತಗೊಂಡಿದ್ದೀನಿ, ಅಂದರೆ ಫ್ರೆಶ್ ಹಾಲು. ನೀವು ಬೇಕೆಂದರೆ ಕಾಯಿಸಿರೋ ಹಾಲನ್ನೇ ಆರಿಸ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. 1 ಕಪ್ಪು ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಪುದೀನ ಎಲೆ, ಒಂದು 2-3 ಕಡ್ಡಿ ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, ಒಂದು ಅರ್ಧ ಕಪ್ ಆಗೋಷ್ಟು ಐಸ್ ಕ್ಯೂಬು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟ್ನೆಲ್ಲ ತುರಿದಿದ್ರಲ್ಲ, ಇದನ್ನು ರುಬ್ಕೋಬೇಕಾಗುತ್ತೆ. ಸೊ ಇದು ಪ್ಲೈನ್ ಜ್ಯೂಸು. ಇದಂತೂ ನಿಜವಾಗ್ಲೂ ತುಂಬ ಹೆಲ್ತ್ಗೆ ಒಳ್ಳೇದಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ಈ ಥರ ಒಂದು ವಾರದಲ್ಲಿ 2 ಸರಿ ನ್ಯಾಚುರಲ್ ಆಗಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ಬೋದು. ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕಪ್ ಸಕ್ಕರೆ, ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊತೀನಿ. ಆದಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಬೇಕಂದರೆ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಒಂದು ಜಲ್ಡಿ ಅಂತ ಥರ ಒಂದು ಇದರಲ್ಲಿ ಸೋಸ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಒಂದು ಕರ್ಚೀಫ್ ಹಾಕಿ ಅದರಲ್ಲೂ ಕೂಡ ಅದನ್ನು ಸೋಸ್ಕೋಬೋದು. ಚೆನ್ನಾಗಿ ಕ್ಲೀನಾಗಿ ಅದರಿಂದ ಕ್ಯಾರೆಟ್ ಜ್ಯೂಸ್ ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊತಾ ಇದ್ದೀನಿ. ಸೊ ನಾರ್ಮಲ್ ಈ ಥರ ಜ್ಯೂಸ್ ಮಾಡಿದಾಗ ಕೋಲ್ಡ್ ವಾಟ್ರ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೋಸ್ಕೋಬೇಕಾಗುತ್ತೆ. ಈ ಕ್ಯಾರೆಟ್ ಉಳಿದಿರುತ್ತಲ್ಲ, ಅದನ್ನು ನೀವು ಮಕ್ಕಳಿಗೆ ಒಂದು ಸ್ವಲ್ಪ ಬೇಕಂದರೆ ಇದು ಸರಿ ಥರ ತಿನ್ನಿಸ್ಬೋದು. ನೀವು ಇದನ್ನು ಹಾಗೆ ತಿನ್ನಿಸ್ಬೋದು, ಹಸಿಯಾಗಿ, ಇಲ್ಲಾಂದರೆ ಬೇಯಿಸಿ ಕೂಡ ತಿನ್ನಿಸ್ಕೋಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಸೊ ಸೋಸಿದ ಮೇಲೆ ಈ ಥರ ನ್ಯಾಚುರಲ್ ಆಗಿ ಒಂದು ಜ್ಯೂಸ್ ರೆಡಿಯಾಗಿದೆ. ಇದು ಪ್ಲೈನ್ ಕ್ಯಾರೆಟ್ ಜ್ಯೂಸ್. ಇದಂತೂ ನೀವು ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ಒಂದು ಲೋಟಕ್ಕೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೋಲ್ಡ್ ಆಗಿರೋವಾಗ ಕುಡಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ನಾರ್ಮಲ್ ವಾಟ್ರ್ ಯೂಸ್ ಮಾಡಿ ಕುಡಿದ್ರೂ ಚೆನ್ನಾಗಿರುತ್ತೆ. ಸೊ ಇದು ರೆಡಿಯಾಗಿದೆ. ಇವಾಗ ಇದೇ ಕ್ಯಾರೆಟ್ ಜ್ಯೂಸಿಂದ ಮಿಲ್ಕ್ ಶೇಕ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಇದಕ್ಕೊಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ಕ್ಯಾರೆಟ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಸುಮಾರು 1 ಲೋಟ ಹಾಕ್ಕೊಳ್ಳಿ ಸಾಕು. ಇದಕ್ಕೆ ವೆನಿಲಾ ಐಸ್ ಕ್ರೀಮು. ವೆನಿಲಾ ಐಸ್ ಕ್ರೀಮ್ ಅಂತಲೇ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನೀವು ಬೇಕಂದರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ 1 ಲೋಟ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಹಸಿ ಹಾಲೇ. ನೀವು ಬೇಕೆಂದರೆ ಕಾಯಿಸಿರೋ ಹಾಲನ್ನ ಆರಿಸ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಸಕ್ಕರೆನೂ ಮತ್ತು ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಬ್ಲೆಂಡ್ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಸೊ ಕ್ರೀಮಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ನೋಡಿ, ಮಿಲ್ಕ್ ಶೇಕ್ ರೆಡಿಯಾಗಿದೆ. ನಾನು ಹೇಳ್ದಂಗೆ ಇದನ್ನು ನೀವು ಚಾಕ್ಲೇಟ್ ಸಿರಪ್ ಜೊತೆ ಮಕ್ಕಳಿಗೆ ಒಂದು ಹಾಕಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಸೊ ಇವಾಗ ಇದು ಕೂಡ ರೆಡಿಯಾಗಿದೆ. ಎಷ್ಟೋ ನ್ಯಾಚುರಲ್ ಆಗಿ ಈ ಮಿಲ್ಕ್ ಶೇಕ್ ಅಂತೂ ಸಖತ್ತಾಗಿರುತ್ತೆ. ಸೊ ಮಿಲ್ಕ್ ಶೇಕ್ ಇಷ್ಟಪಡೋರು ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕೂಡ ಕುಡಿತಾರೆ. ಇವಾಗ ಈ ಕ್ಯಾರೆಟ್ ಜ್ಯೂಸಲ್ಲೇ ಲೆಮನ್ ಜ್ಯೂಸ್, ಇದೊಂಥರ ಸ್ಪೈಸಿಯಾಗಿ ಲೆಮನ್ ಜ್ಯೂಸು. ಇದಕ್ಕೆ ಉಳಿದಿರೋಂಥ ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಸೊ ಐಸ್ ಕ್ಯೂಬ್ ಹಾಕೊಂಡ್ಮೇಲೆ ನೋಡಿ, ಪುದೀನೂ ಶುಂಠಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೆ. ನೀವು ಇದಕ್ಕೆ ಬೇಕಂದರೆ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ಅದೇ ನಾನು ಸೋಡಾ ಯೂಸ್ ಮಾಡ್ತಲ್ಲ, ಬೇರೆ ವಾಟರು. ಅದೇ ಸ್ವಲ್ಪ ಉಪ್ಪು ಖಾರ ಇರುತ್ತೆ, ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ರಸನೂ ನಿಂಬೆಹಣ್ಣು 2 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ. ನೀವೇನಾದರೂ ಚಾಟ್ ಮಸಾಲ ಇಷ್ಟಪಡೋದಾದರೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಈಗ ಉಳಿದಿರೋಂಥ ಕ್ಯಾರೆಟ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಇದಕ್ಕೆ ನೀವು ಸೋಡಾ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ನಾರ್ಮಲ್ ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ. ಒಂದು ಜ್ಯೂಸ್ ಆಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಕೂಡ ರೆಡಿಯಾಗಿದೆ. ಸೊ ನೋಡಿ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕ್ಯಾರೆಟ್ನಲ್ಲಿ 3 ಥರ ಜ್ಯೂಸ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತು ಮಾಡಿರೋಂಥ ಒಂದು ಹೆಲ್ತಿ ಡ್ರಿಂಕ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.